ಮೀನ ರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ತಿಂಗಳಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳು ಇದ್ದಾವೆ ಅನ್ನೋದನ್ನ ಈಗ ಗಮನಿಸೋಣ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗ್ರಹ ಸ್ಥಿತಿಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ರಾಶಿಯಲ್ಲಿರ್ತಕ್ಕಂತಹ ಶನಿ, 4ನೇ ಮನೆಯಲ್ಲಿರ್ತಕ್ಕಂತಹ ಕುಜ, ಪಂಚಮದಲ್ಲಿ ಇರ್ತಕ್ಕಂತಹ ಗುರು, ಷಷ್ಠದಲ್ಲಿ ಇರ್ತಕ್ಕಂತಹ ಕೇತು, ಅದೇ ರೀತಿಯಾಗಿ ಸಪ್ತಮದಲ್ಲಿ ಇರ್ತಕ್ಕಂತಹ ಶುಕ್ರ, 12ನೇ ಮನೆಯಲ್ಲಿ ಇರ್ತಕ್ಕಂತಹ ರಾಹು, 5 ಮತ್ತು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ರವಿ ಮತ್ತು ಬುಧರು. ಒಂದ್ ಹಂತಕ್ಕೆ ಮೀನರಾಶಿಯವರಿಗೆ ಆಗಸ್ಟಿನ ತಿಂಗಳಲ್ಲಿ ಬದಲಾವಣೆಯ ಮಹಾಪರ್ವ, ಬದಲಾವಣೆಗಳಾಗ್ತದೆ. ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತೀರಾ. ಜೀವನದಲ್ಲಿ ಕಷ್ಟಗಳನ್ನೇ ನೋಡ್ಕೊಂಡು ಬಂದಂತಹ ನಿಮಗೆ ಗುರುವಿನ ಅನುಗ್ರಹದಿಂದ ಮತ್ತು ಶನಿಯ ಅನುಗ್ರಹವನ್ನು ನೀವು ಪಡ್ಕೊಂಡ್ರೆ, 7.5 ನಡೀತಾ ಇದೆ, ಗರ್ಭಶನಿ ನಡೀತಾ ಇದೆ, ಅದಕ್ಕೆ ಮುಂದಿನ ಪರಿಹಾರವನ್ನು ಹೇಳ್ತೀವಿ, ಅದನ್ನ ಮಾಡ್ಕೊಳ್ಳಿ. ಇನ್ನು 4ನೇ ಮನೆಯಲ್ಲಿರ್ತಕ್ಕಂತಹ ಕುಜನು ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿರ್ತಕ್ಕಂತಹ ಕುಜನು ನಿಮಗೆ 4ಥ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ನಿಮಗೆ ಬಹಳ ಯೋಗಗಳು, ಭೂ ಖರೀದಿಯ ಯೋಗ, ಕ್ರಯ ಮತ್ತು ವಿಕ್ರಯಗಳಲ್ಲಿ ಹೆಚ್ಚಿನ ಲಾಭಗಳು, ರಿಯಲ್ ಎಸ್ಟೇಟು, ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾ ಇರತಕ್ಕಂಥವ್ರು, ಲ್ಯಾಂಡ್ ಡೆವಲಪರ್ಸ್ ಗಳಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ. ಕೊಂಡ್ಕೊಳ್ಳೋದಕ್ಕೂ ಮತ್ತು ಮಾರೋದಕ್ಕೂ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಬಹಳ ಲಾಭವನ್ನ ನೋಡ್ತೀರಿ. ಈ ಅಣ್ತಮ್ಮಂದ್ರು ಅಕ್ಕಂಗಿಯರ ಜೊತೆಗಿದ್ದಂತಹ ಅನೇಕ ವೈಮನಸ್ಸುಗಳೆಲ್ಲ ಹೋಗ್ತಕ್ಕಂಥದ್ದು. ಜೊತೆಗೆ ಕುಜನ ಪ್ರಭಾವವು 4ನೇ ಮನೆಯಲ್ಲಿ ಆಗಿರೋದ್ರಿಂದ, 4ಾಧಿಪತಿಯು ಪಂಚಮದಲ್ಲೂ ಸಹ ಸಂಚಾರವನ್ನು ಮಾಡೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯಕ್ಕೆ ಬಹಳ ಕ್ಷೇಮ, ಮಾತೃ ಸಮಾನರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಚೆನ್ನಾಗಾಗ್ತದೆ. ನಿಮ್ಮ ಜೀವನದಲ್ಲಿ ಒಂದಷ್ಟು ಏಳಿಗೆಗಳು ಕಂಡು ಬರ್ತಕ್ಕಂಥದ್ದು ಆಗುತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಅಭಿವೃದ್ಧಿಗಳು ಈ ಒಂದು ತಿಂಗಳಿನಲ್ಲಿ ಇದೆ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದಷ್ಟು, ಇನ್ನು ಪಂಚಮದ ಗುರು ನೇರವಾಗಿ ನಿಮ್ಮ ಭಾಗ್ಯಸ್ಥಾನದ ಮೇಲೂ, ರಾಶಿಯ ಮೇಲೂ ಮತ್ತು ಲಾಭಸ್ಥಾನದ ಮೇಲೂ ದೃಷ್ಟಿಯನ್ನ ಕೊಡ್ತಾ ಇರೋದ್ರಿಂದ ಅತ್ಯದ್ಭುತವಾದಂತಹ ಸಮಯ. ದೇಹದ ಅನಾರೋಗ್ಯದ ಪೀಡೆಗಳೆಲ್ಲ ತೊಲಗುತ್ತೆ, ಆರೋಗ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು. 12 ವರ್ಷಗಳಿಗೊಮ್ಮೆ ಬಂದಿರತಕ್ಕಂತಹ ಈ ಮಹಾನ್ ಯೋಗದ ಸಮಯ ನಿಮ್ಮ ಬದುಕನ್ನೇ ತುಂಬಾ ಚೆನ್ನಾಗಿ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು ಆಗತ್ತೆ. ಸೊ ಹಾಗಾಗಿ ಚೆನ್ನಾಗಿರ್ತಕ್ಕಂತಹ ಸಮಯ, ಅದನ್ನ ಹಾಗೆ ಉಪಯೋಗ ಮಾಡ್ಕೊಳ್ತಾ ಹೋಗಿ ಇನ್ನಷ್ಟು ಚೆನ್ನಾಗಿ ಬೆಳಿತೀರಿ. ಅದೇ ರೀತಿಯಾಗಿ ಷಷ್ಠಾಧಿಪತಿ ಷಷ್ಠಕ್ಕೆ ಹೋಗ್ತಾನೆ. ಸ್ವಲ್ಪ ಮಟ್ಟಕ್ಕೆ ಮಾಸದ ಮಧ್ಯಭಾಗದ ನಂತರ ಹೊಸ ಕಾಯಿಲೆಗಳಿಗಲ್ಲ, ಹಳೆ ಕಾಯಿಲೆಗಳು ಪುನಃ ಉತ್ಪತ್ತಿ ಆಗ್ತಕ್ಕಂತಹ ಸಾಧ್ಯತೆಗಳಿದಾವೆ. ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ಮಾಡ್ಕೊಂಡು ಟ್ರೀಟ್ಮೆಂಟ್ ಗಳನ್ನು ಸರಿಯಾಗಿ ತಗೊಂಡ್ರೆ ಅದು ಸಹ ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ಆದ್ರೆ ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ, ಕೋರ್ಟಿನ ಮುಖಾಂತರ ಆಗ್ಬೇಕಾದಂತಹ ಕೆಲಸ ಕಾರ್ಯಗಳೇನಾದ್ರೂ ಇತ್ತು ಅಂತ ಹೇಳಿದ್ರೆ, ನಿಮಗೆ ಅದು ಬಹಳ ಡಿಲೇ ಆಗ್ತಾ ಬರುತ್ತೆ. ಅದು ನಿಮ್ಗೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ಯಾವುದು ಸರಿಯಾಗಿ ಆಗೋದಿಲ್ಲ. ಇನ್ನು ಶುಕ್ರನು ನಿಮ್ಮ ರಾಶಿಯಿಂದ ಕೇಂದ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಏನಾದ್ರೂ ನಿಮ್ಮ ರಾಶಿಯಲ್ಲಿ ಚಂದ್ರ ಬಂದ ದಿವಸ ಅಂದ್ರೆ, ನಿಮ್ಮ ರಾಶಿಗೆ ಒಂದು ಪೂರ್ವಾಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಒಂದು ಚಂದ್ರನ ಸಂಚಾರವಾಗಬೇಕಾದಾಗ ಆ ಶುಕ್ರನ ನೀಚತ್ವ ಭಂಗವಾಗಿ ನಿಮಗೆ ಅಂತಹ ದಿನಗಳಲ್ಲಿ ಇನ್ನಷ್ಟು ರಾಜಯೋಗಗಳು ಉಂಟಾಗಿ ಉತ್ತಮವಾದಂತಹ ಧನ ಸಂಪಾದನೆಯ ಯೋಗ, ಕೀರ್ತಿ ಸಂಪಾದನೆಯ ಯೋಗ, ಪ್ರತಿಷ್ಠೆಯ ಸಂಪಾದನೆ ಯೋಗ, ಉನ್ನತ ವ್ಯಕ್ತಿಗಳ ಭೇಟಿ, ನಿಮ್ಮ ಜೀವನದಲ್ಲೇ ಒಂದಷ್ಟು ತುಂಬಾ ಚೆನ್ನಾಗಿರ್ತಕ್ಕಂತಹ ಘಟನೆಗಳು ಸಾಕ್ಷಿಯಾಗ್ತಾ ಹೋಗುತ್ತವೆ. ಏನೇನ್ ಅಂದ್ಕೊಂಡಿದ್ದೀರೋ ಎಲ್ಲದರಲ್ಲೂ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡ್ಕೊಳ್ತಾ ಬರ್ತಾ ಇರ್ತೀರಿ. ಮನೆಯಲ್ಲಿ ನೆಮ್ಮದಿ ಚೆನ್ನಾಗಿ ಆಗ್ತದೆ, ದೇಹದಲ್ಲಿ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಸಂತೋಷ, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂತಹದ್ದು, ದಾನ ಧರ್ಮ ಪರೋಪಕಾರಗಳನ್ನ ಮಾಡ್ತೀರಾ. ಸ್ಥಿರಾಸ್ತಿಯ ಲಾಭದ ಯೋಗಗಳು ಇರುವಂತಹದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಧನ ಪ್ರಾಪ್ತಿಯನ್ನ ಮಾಡ್ಕೊಳ್ತೀರಾ. ತುಂಬಾ ಚೆನ್ನಾಗಿರತಕ್ಕಂತಹ ಯೋಗದ ಫಲಗಳನ್ನ ಮೀನರಾಶಿಯವರು ಅನುಭವಿಸೋ ಹಾಗಾಗ್ತದೆ. ಸೊ ಹಾಗಾಗಿ ಏನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ 7.5 ಅಂತ ವಿಚಾರ ಬಂದ ಸಂದರ್ಭಕ್ಕೆ ಗರ್ಭಶನಿ ನಡೀತಾ ಇದೆ. ಇನ್ನೂ ನಿಮಗೆ ಹತ್ತತ್ರ 3.25 ವರ್ಷಗಳು 7.5 ಆ ಸಮಯ ಇರ್ತಕ್ಕಂಥದ್ದು. ಏನ್ ಯೋಚನೆ ಮಾಡೋದು ಬೇಡ, ಒಂದ್ಸಲ ನಿಮ್ ಜನ್ಮ ಜಾತಕ ತೋರಿಸ್ಕೊಳ್ಳಿ ಮತ್ತು ಶನಿ ಶಾಂತಿಯನ್ನ ಮಾಡಿಸ್ಕೊಂಡು ಜೀವನನ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೇಗಿದ್ರು ಶನಿ ಮೇಲೆ ಈಗ ಗುರುವಿನ ದೃಷ್ಟಿ ಈ ವರ್ಷ ಬಿದ್ದಿರೋದ್ರಿಂದ, ಶನಿ ಶಾಂತಿಯ ಪರಿಹಾರದಿಂದ ಆ ಶನಿಯ ಅನುಗ್ರಹವೂ ಸಹ ನಿಮ್ಗೆ ಪ್ರಾಪ್ತಿ ಆಗುವಂತಹದ್ದು. ಈ ಒಂದು ತಿಂಗಳಲ್ಲಿ ನಾವು ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ಉದ್ಯೋಗಿಗಳಿಗೆ ಒಂದಷ್ಟು ಅಭಿವೃದ್ಧಿ, ನಿಂತೋದಂತಹ
ಹಳೆಯ ಕೆಲಸಗಳೆಲ್ಲ ಪುನಃ ಪ್ರಾರಂಭ ಆಗ್ತಕ್ಕಂಥದ್ದು. ಮೇಲಧಿಕಾರಿಗಳು ನಿಮ್ಮನ್ನ ಪ್ರಶಂಸಿಸಿ ನಿಮ್ಮ ರೀತಿನಲ್ಲೇ ನಿಮಗೆ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗವನ್ನ ಕೊಡ್ತಕ್ಕಂಥದ್ದು. ಸೇವಕ ವರ್ಗದವರಿಂದ ವಿಶೇಷವಾದಂತಹ ಅನುಗ್ರಹಕ್ಕೆ ನೀವು ಪಾತ್ರವಾಗ್ತೀರಿ. ಯಾಕಂದ್ರೆ ನಿಮಗೋಸ್ಕರ ಕೆಲಸ ಮಾಡ್ತಕ್ಕಂತಹ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ನೀವು ಹೇಳ್ದ ಹಾಗೆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಿಮ್ಗೊಂದಷ್ಟು ನೆಮ್ಮದಿ ತಂದು ಕೊಡ್ತಾರೆ. ಎಷ್ಟೊಂದ್ ಜನಕ್ಕೆ ಏನಾಗ್ಬಿಡತ್ತೆ ಅಂದ್ರೆ, ನೀವ್ ಕೆಲ್ಸಕ್ಕೆ ಇಟ್ಕೊಂಡಿರೋರಿಂದಾನೇ ನಿಮ್ಗೆ ಸಮಸ್ಯೆಗಳು ಉತ್ಪತ್ತಿ ಆಗತ್ತೆ. ಉದಾಹರಣೆಗೆ ಯಾರನ್ನೋ ಮನೆ ಕೆಲ್ಸಕ್ಕೆ ಇಟ್ಕೊಂಡಿರ್ತೀರಿ, ಅವ್ರೇನ್ ಒಂದೇ ಮನೆ ಕೆಲಸ ಮಾಡೋದಿಲ್ಲ, 10-15 ಮನೆ ಕೆಲಸಗಳನ್ನು ಪಾಪ ಅವರು ಹೊಟ್ಟೆ ಜೀವನ, ಅದನ್ನು ತಪ್ಪು ಅಂತ ನಾವ್ ಹೇಳಲಿಕ್ಕೆ ಬರಲ್ಲ, ಸರಿಯಾದ ಸಮಯಕ್ಕೆ ಬರಲ್ಲ, ಏನೋ ಆ ಕಡೆ ಈ ಕಡೆ. ನಿಮ್ಗೆ ಇವತ್ತೇ ಅರ್ಜೆಂಟ್ ಇರುತ್ತೆ, ಎಲ್ಲೋ ಹೋಗ್ಬೇಕು, 10 ಗಂಟೆಗೆ ಬಾ ಅಂತ ಹೇಳಿದ್ರೆ 11 ಗಂಟೆಗೆ ಬರೋದು. ಮತ್ತೆ ಸರಿಯಾದ ಕೆಲವೊಬ್ರು ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇನ್ ಕೆಲವೊಬ್ರು ಇಲ್ಲಿ ಹೀಗ್ ತಿರುಗೋ ಹೊತ್ತಿಗೆ ಇಡೀ ಮನೆ ಗುಡಿಸಿ ಸಾರಿಸ್ಬಿಟ್ಟಿರ್ತಾರೆ. ಅದ್ ಹೇಗೆ ಅಂತಾನೆ ಗೊತ್ತಾಗೋದಿಲ್ಲ. ಅವರು ಮಾಡ್ಬೇಕಲ್ಲ 10-12 ಮನೆ ಕೆಲಸಗಳನ್ನ. ಆ ತರ ಸೇವಕ ವರ್ಗದವರಿಂದಾನೆ. ಇದು ಉದಾಹರಣೆಗೆ ಹೇಳಿದಷ್ಟೇ, ಇದೊಂದು ಮನೆ ಕೆಲಸದ ಉದಾಹರಣೆ. ಆದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಅದೇ ತರದ್ದೇ. ಟೀಮ್ ಲೀಡರೇ ಒಂಥರ, ಟೀಮ್ ಮೆಂಬರ್ಸೇ ಒಂಥರ, ಮ್ಯಾನೇಜರ್ ಇನ್ನೊಂಥರ, ಒಬ್ರು ಏತಿ ಅಂದ್ರೆ ಇನ್ನೊಬ್ರು ಪ್ರೇತಿ ಅಂತಾರೆ. ಜೀವನಾನೇ ಅಲ್ಲೋಲ ಕಲ್ಲೋಲಗಳಾಗ್ಬಿಟ್ಟಿರುತ್ತೆ. ಸೊ ಇದು ಎಲ್ಲಾ ಒಂದು ವಿಧದಲ್ಲೂ ಇರುವಂತಹದ್ದೇ. ಏನ್ ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ಜೀವನ ಸಾಗಿಸಿ. ಇನ್ನು ವಿದ್ಯಾರ್ಥಿಗಳ ವಿಚಾರ ಗಮನಿಸ್ಲೇ ಇಲ್ಲ. ವಿದ್ಯಾರ್ಥಿಗಳ ವಿಚಾರ ಅಂತ ಬಂದಾಗ ಚೆನ್ನಾಗಿದೆ, ವಿದ್ಯಾಭ್ಯಾಸ ಚೆನ್ನಾಗಾಗ್ತದೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರತಕ್ಕಂಥವ್ರಿಗೂ ಉತ್ತಮವಾದಂತಹ ಲಾಭಾಂಶಗಳೆಲ್ಲ ಚೆನ್ನಾಗಿದೆ. ವಿದೇಶಕ್ಕೆ ಹೋಗೋ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು. ಒಟ್ಟಾರೆ ಉತ್ತಮವಾದ ಫಲಿತಗಳು ಆಗಸ್ಟ್ನ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ್ರೆ, ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರಿಯಾಗಿರಿ. ಮುಂದಿನ ಪೀಳಿಗೆ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಕಾಳಜಿ ಮಾಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಹೇಳಿದಾಗ ರಾಜರಾಜೇಶ್ವರಿ ದಂಡಕಂ ಸ್ತೋತ್ರದ ಪಠಣವನ್ನು ಮಾಡಿ, ರಾಜರಾಜೇಶ್ವರಿ ದೇವಿಯ ಆರಾಧನೆಯನ್ನು ಮಾಡಿ, ಅಮ್ಮನವರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೂ ಆಗಲಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಮೀನರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.